ಗೈಸ್, ಇವತ್ತು ನಾವು ಮೀನು ಹಿಡಿಯೋಕ್ಕೆ ಹಳ್ಳಕ್ಕೆ ಬಂದಿದ್ದೀವಿ. ಸೊ ಇವಾಗ ಮೀನು ಬೀಳುತ್ತೋ ಬೀಳಲ್ವ ಅಂತ ನೋಡಿ ಗೊತ್ತಾಗುತ್ತೆ ನಿಮಗೆ. ನೋಡಿ ನಮ್ಮ ಡ್ಯಾಡಿ ಫುಲ್ಲು ಬಲೆ ಎಲ್ಲ ತೊಗೊಂಡು, ಇದೇ ಹಳ್ಳ, ಚೋಳೂರು ಹಳ್ಳ ಅಂತ ಕರೀತಾರೆ ಇದಕ್ಕೆ. ಇವಾಗ ಹೋಗ್ತಾ ಇದ್ದೀವಿ ಮೀನು ಹಿಡಿಯೋಕ್ಕೆ. ನೋಡೋಣ ತಡ್ರಿ ಎಷ್ಟು ಮೀನು ಬೀಳುತ್ತೆ ಅಂತ. ನೋಡಿ ಇದೇ ನಮ್ಮ ಚೋಳೂರಲ್ಲಿರೋ ವೇದಾವತಿ ನದಿ, ವೇದಾವತಿ ಹಳ್ಳ ಅಂತ ಕರೀತಾರೆ ನಮ್ಮ ಲೋಕಲಲ್ಲೆಲ್ಲ ಇದನ್ನ. ನಾವೀಗ ಮೀನು ಹಿಡಿಯೋಕ್ಕೆ ಬಂದಿದ್ದೀವಿ. ನಮ್ಮಪ್ಪ ಇವಾಗ ಮೀನು ಹಿಡಿಯೋಕ್ಕೆ ಇಳಿತಾ ಇದ್ದಾರೆ ಕೆರೆ ಒಳಗೆ. ಇವಾಗ ನಮ್ಮಪ್ಪ ಬಲೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಕಡೆ ಹಿಂಗೆ ಕಟ್ಬಿಟ್ಟು ಆಮೇಲೆ ಬಲೆನ ಹಿಂಗೆ ನೀಟಾಗಿ ಬಿಡ್ತಾರೆ. ತುಂಬ ಆಳ ಇದೆ ಆ್ಯಕ್ಚುಲಿ ಅಲ್ಲಿ. ಸದ್ಯಕ್ಕೆ ಇಲ್ಲಿಂದ ಬಿಡ್ತಾ ಇದ್ದಾರೆ. ನೋಡೋಣ ಎಷ್ಟೊತ್ತಾಗುತ್ತೆ ಮೀನು ಬಿಡೋದು, ಏನು ಕತೆ ಅಂತ. ನಾವು ಇಲ್ಲಿ ಕೂತಿದ್ದೀವಿ. ಇದು ದೊಡ್ಡದಾಗಿದೆ ಗುರು ಹಳ್ಳ ಮಾತ್ರ. ನೋಡಿ ಎಷ್ಟು ದೊಡ್ಡದಿದೆ ಅಂತ. ಪಕ್ಕದಲ್ಲೆಲ್ಲ ಜಾಲಿ ಇದೆ. ಸೊ ಇಲ್ಲಿ ರೈತರುಗಳು ಹೆಂಗೆ ಜುಗಾಡು ಮಾಡ್ತಾರೆ ಅಂದರೆ, ನೋಡ್ರಿ ಮೋಟ್ರನ್ನ ಹಳ್ಳಕ್ಕೆ ತಂದು ಬಿಟ್ಬಿಟ್ರೆ ಇಲ್ಲಿ ನೀರು ತುಂಬಿದಾಗ ನೀರು ಸಿಗುತ್ತೆ ಅವ್ರಿಗೆ. ಈ ಥರ ಬಲೆ ಬಿಡ್ತಾರೆ ಫಸ್ಟು. ನೋಡೋಣ ಎಷ್ಟೊತ್ತಾಗುತ್ತೆ ಮೀನು ಬೀಳೋದು, ಏನು ಕತೆ ಅಂತ. ಬಿಸಿಲು ಒಳ್ಳೆ ಚೆನ್ನಾಗಿ ಬಾರಿಸ್ತಿದೆ. ಬಿಸಿಲಲ್ಲಿ ಸುಮ್ಮನೆ ನಿಂತ್ಕೋಬೇಕು ಇವಾಗ, ಅಷ್ಟೇ ಕೆಲಸ. ಬಲೆ ಬಿಟ್ಟ ತಕ್ಷಣ ಮೀನು ಬೀಳಲ್ಲ. ಸುಮಾರು ಹೊತ್ತು ಕಾಯಬೇಕು. ಎಷ್ಟೊತ್ತು ಕಾಯಬೇಕು ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. 1 ಗಂಟೆ ಆದರೂ ಆಗ್ಬೋದು, ಅರ್ಧ ಗಂಟೆ ಆದರೂ ಆಗ್ಬೋದು. ಡಿಪೆಂಡ್ಸು ಆ ಜಾಗದಲ್ಲಿ ಮೀನು ಎಷ್ಟಿದೆ ಅನ್ನೋದ್ರ ಮೇಲೆ. ಸದ್ಯಕ್ಕೆ ನಮ್ಮಪ್ಪ ಆಲ್ರೆಡಿ ಬಲೆ ಎಲ್ಲ ಬಿಡ್ತಾ ಇದ್ದಾರೆ. ನಾವು ಸುಮ್ಮನೆ ಬಿಸಿಲಲ್ಲಿ ಕೂತಿದ್ದೀವಿ. ನೋಡೋಣ. ನನಗೇನೋ ಈ ಕೆರೆಯಲ್ಲಿ ಈ ಹಳ್ಳದಲ್ಲಿ ಮೀನಿದ್ದಾವೆ ಅನ್ನೋದೇ ಡೌಟು. ಬಟ್ ಇರುತ್ತೆ ಮೀನುಗಳು. ಸೊ ನೀರು ಇವಾಗ ಕಮ್ಮಿ ಆಗಿರೋದ್ರಿಂದ ಬಿದ್ದರೂ ಬೀಳ್ಬೋದು, ಬೀಳ್ದೇನೂ ಇರ್ಬೋದು. ನೋಡೋಣ. ಹಾಗೆ ಕುತ್ಕೊಂಡು ವೆಯ್ಟ್ ಮಾಡೋಣ ಎಷ್ಟೊತ್ತಾಗುತ್ತೆ ಅಂತ. ಮೀನು ಬಿದ್ದರೆ ತಗೊಂಡೋಗಿ ಸುಟ್ಕೊಂಡು ತಿಂದ್ಬಿಡೋಣ. ಗೈಸ್, ಬಲೆ ಬಿಟ್ಟು ಒಂದು 2 ವಾರ ಆಯಿತು. ಸದ್ಯಕ್ಕೆ ಯಾವುದೂ ಮೀನು ಬಿದ್ದಿಲ್ಲ. ಇವಾಗ ಬೇರೆಯವರು ನೋಡಿ ಇದೇ ಥರ ಹಳ್ಳಿ ಜನಗಳೆಲ್ಲ ಬರ್ತಿರ್ತಾರೆ, ಬಂದು ಮೀನು ಹಿಡಿತಾ ಇರ್ತಾರೆ. ಹಾಂ ಗೈಸ್, ನಾವೀಗ ನಮ್ಮಪ್ಪ ಹೋಗ್ರಿ ಮನೆಗೆ, ನಾನೇ ಬರ್ತೀನಿ ಆಮೇಲೆ ಅಂತ ಹೇಳಿದ್ರು. ಅದಕ್ಕೆ ನಾವೀಗ ಹೋಗ್ತಾ ಇದ್ದೀವಿ. ಬಿಸಿಲಲ್ಲಿ ಕಾಯೋಕ್ಕಾಗಲ್ಲ ಆಯಿತಾ. ಸೊ ಸುಮಾರು ಹೊತ್ತು ಟೈಮ್ ಬೇಕು. ಬರೀ ಬಲೆ ಹಾಕಿದ ತಕ್ಷಣ ಮೀನು ಬೀಳುತ್ತೆ ಅನ್ನೋದು ಸ್ವಲ್ಪ ಕಷ್ಟನೇ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಕಾಯಬೇಕು. ಬಟ್ ನಾವಿವಾಗ ಕಾಯೋ ಸಿಚುವೇಷನಲ್ಲಿ ಇಲ್ಲ, ಬಿಸಿಲು ಸಖತ್ತು. ಅದಕ್ಕೆ ನೀವು ಮನೆಗೆ ಹೋಗಿರಿ, ಮೀನೇನಾದರೂ ಸಿಕ್ಕಿದ್ರೆ ನಾನೇ ತೊಗೊಂಬರ್ತೀನಿ ಅಂತ ನಮ್ಮಪ್ಪ ಹೇಳ್ತಿದ್ರು. ಅದಕ್ಕೆ ನಾವೀಗ ಹೋಗ್ತಾ ಇದ್ದೀವಿ. ನೋಡಿ ನಾವು ಹೋಗ್ತಿರೋ ರೋಡ್ ಹೆಂಗಿದೆ ಅಂತ. ಯಪ್ಪ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಡೇ ಇದು. ನಿನ್ನೆ ಮೀನು ಸಿಗಲಿಲ್ಲ, ಇವತ್ತು ಸಿಕ್ಕಿದಾವೆ ನೋಡ್ರಿ ನಮಗೆ ದೊಡ್ಡವು. ನೀವು ಮಾಡ್ಕೊಂಡು ತಿಂದು ಕೊಟ್ಟು ಬರ್ತೀನಿ ಅಂಕಲ್ ತಿಂತಾರ. ಸಾಕಲ್ವೇ? ಸಾಕ್ಬಿಡು. ಇದು ನೆಕ್ಸ್ಟ್ ಡೇ. ನೆನ್ನೆ ನಮಗೆ ಒಂದು ಮೀನು ಸಿಗಲಿಲ್ಲ. ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಂದ್ವಿ. ಒಂದು 9 ಗಂಟೆ ಆಗಿದೆ ಇವಾಗ ಒಂದು 3 ಮೀನು ಸಿಕ್ಕಿದೆ. ಮನೆಗೆ ಹೋಗಿ ತೋರಿಸ್ತೀನಿ ತಡ್ರಿ ಎಷ್ಟು ಸಿಕ್ಕಿದೆ ಅಂತ. ಗೈಸ್, ನೆನ್ನೆ ನಮಗೆ ಮೀನು ಸಿಗಲಿಲ್ಲ ಆ್ಯಕ್ಚುಲಿ. ಇವತ್ತು ಬೆಳಿಗ್ಗೆ ಸಿಕ್ಕಿದ್ವು. ನಮ್ಮಪ್ಪ ಇವತ್ತು ತೊಗೊಂಬಂದಿದ್ದಾರೆ ನೋಡ್ರಿ. ಇದು 1 kg ಇದೆ. ಜಾಸ್ತಿ ಏನಿಲ್ಲ, ಒಂದು 3-4 ಇದೆ. ಇದೊಂದು kg ಇದೆ, ಅದೊಂದು ಅರ್ಧ kg ಇದೆ, ಅದೊಂದು ಅರ್ಧ kg ಇದೆ. ಎಲ್ಲ ಸೇರ್ಕೊಂಡು ಇವಾಗ ಕ್ಲೀನ್ ಮಾಡ್ತಾಯಿದ್ದೀವಿ. ಕ್ಲೀನ್ ಮಾಡಿ ಫ್ರೈ ಮಾಡಿ ತಿಂದ್ಬಿಡೋದೆ ಇವತ್ತು. ಕೈ ಸದ್ಯಕ್ಕೆ ಒಂದಿಷ್ಟು ಫ್ರೈ ಮಾಡೋಣ ಅಂತ ಫ್ರೈ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದೀವಿ. ಔಟ್ಡೋರು ಇವಾಗ ಮ್ಯಾರಿನೇಷನ್ ಆಗಿ ಒಂದು ರೌಂಡು ಕುಕ್ಕಿಂಗ್ ಎಲ್ಲ ರೆಡಿಯಾಗಿದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಟೇಸ್ಟ್ ಮಾಡಿರೋ ಮಗ ಹೆಂಗಿದೆಯಾ ಟೇಸ್ಟು? ಸಖತ್ತಾಗಿರುತ್ತೆ. ಯಾವಾಗಲೂ ದುಡ್ಡು ಕೊಟ್ಟು ತಿನ್ನೋದು ಹಿಂಗಿರಲ್ಲ. ಹಳ್ಳದ ಮೀನು ಮಸ್ತ್ ಇರುತ್ತೆ ನೋಡಿ. ಈ ಥರ ನಾವು ನೆನ್ನೆ ಮೀನು ಹಿಡಿಯೋಕೆ ಹೋಗಿ ಇವತ್ತು ಮೀನು ತಂದು ಇವಾಗ ತಿಂತಾಯಿದ್ದೀವಿ. ಗೈಸ್, ಲಿಟ್ರಲಿ ಮೀನು ಸಕ್ಕದ ಟೇಸ್ಟ್ ಬರ್ತಿದೆ ಆಯಿತಾ. ನಾವು ಮಾರ್ಕೆಟಲ್ಲಿ ದುಡ್ಡು ಕೊಟ್ಟು ತೊಗೊಂಡು ತಿನ್ನೋ ಮೀನಿಗಿನ್ನ ಈ ಥರ ಬೇಟೆ ಆಡಿ ಹಳ್ಳದಲ್ಲಿ ನಾವೇ ತಂದು ಕುಕ್ ಮಾಡಿ ತಿಂದರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ. ದುಡ್ಡು ಕೊಟ್ಟರೆ ತಿನ್ನೋ ಮನಸ್ಸೇ ಹೋಗ್ಬಿಡುತ್ತೆ. ವೇರಿಯಾಗಿದೆ ಟೇಸ್ಟು. ನೀವು ಎಷ್ಟು ಜನ ಈ ಥರ ಎಲ್ಲ ಬೇಟೆ ಗೀಟೆ ಎಲ್ಲ ಆಡ್ತೀರಾ ಕಾಮೆಂಟ್ ಮಾಡಿ. ನಾವಂತೂ ಬೇಟೆ ಆಡೋಲ್ಲ. ನಮ್ಮಪ್ಪ ಸರಿಯಾದ ಬೇಟೆಗಾರ. ಏನೇನಾದರೂ ಬೇಟೆ ಮಾಡ್ತಿರ್ತಾರೆ. ಸಾಕಾಗಿದೆ ನೆಕ್ಸ್ಟ್ ಲೆವೆಲ್.